ಮನೆ ಊಟ ಕೇಳಿದ್ದಂತ ದರ್ಶನ್ ಗೆಳತಿ ಪವಿತ್ರಾಗ ಈಗ ಬಿಗ್ ಶಾಕ್ ಎದುರಾಗಿದೆ. ಮನೆ ಊಟನೇ ಬೇಕು, ಜೈಲಲ್ಲಿ ಊಟ ತಿನ್ ಸಾಕಾಗಿದೆ ಅಂತೇಳಿ ಪವಿತ್ರ ಮನೆ ಊಟಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಅಂದ್ರೆ ಅವರ ಪರ ವಕೀಲರ ಕಡೆಯಿಂದ ಒಂದು ಅರ್ಜಿ ಹಾಕೊಂಡಿದ್ರು. ಈಗ ಅದು ಕನಸಾಗಿ ಉಳಿಯುತ್ತಾ ಅಂತ, ಮನೆ ಊಟ ಸವಿಯುವಂತ ಆಸೆ ಈಡೇರೋದೇ ಇಲ್ವಾ? ಪವಿತ್ರಾಗೆ ಮನೆಯೂಟ ಕೊಡೋದಕ್ಕೆ ಆದೇಶ ನೀಡಿತ್ತು ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಗೆ ಅಧಿಕಾರಿಗಳು ಈಗ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕಾರಾಗೃಹ ಇಲಾಖೆ ಅಧಿಕಾರಿಗಳಿಂದ ನಾಳೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. 4700 ಕೈದಿಗಳು ಜೈಲಿನಲ್ಲಿ ಕೊಡುವಂತ ಆಹಾರವನ್ನೇ ಸೇವಿಸ್ತಾ ಇದ್ದಾರೆ. ಪವಿತ್ರ ಗೌಡಗೆ ಮನೆಯೂಟ ಕೊಟ್ರೆ ಇತರೆ ಕೈದಿಗಳು ಕೂಡ ಕೇಳ್ತಾರೆ. ಈಗಾಗಲೇ ಎಸ್ಪಿಪಿ ಜೊತೆಗೆ ಚರ್ಚೆ ನಡೆಸಿರುವಂತ ಜೈಲಧಿಕಾರಿಗಳು ಪವಿತ್ರ ಗೌಡ ಸೇರಿದಂತೆ ಮನೆಯೂಟ ಕೇಳಿದ್ದ ಡಿ ಗ್ಯಾಂಗ್ಗೂ ಕೂಡ ಸಂಕಷ್ಟ. ಲಕ್ಷ್ಮಣ್ಗೂ ಕೂಡ ಮನೆಯೂಟ ಬೇಕು ಅಂತೇಳಿ ಅರ್ಜಿ ಹಾಕೊಂಡಿದ್ದ. ಕೋರ್ಟ್ ಈಗಾಗಲೇ 3 ಜನರಿಗೂ ಕೂಡ ಮನೆಯೂಟವನ್ನ ಕೊಡಬಹುದು ಅಂತ ಆದೇಶವನ್ನ ಕೊಟ್ಟಿತ್ತು. ಆದರೆ ಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ಒಂದು ಅರ್ಜಿ ಹಾಕೋದಕ್ಕೆ ಅಂತ ಜೈಲಧಿಕಾರಿಗಳು ಈಗ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಪವಿತ್ರ ಗೌಡಗೆ ಈಗ ಮನೆಯೂಟದ ಭಾಗ್ಯ ಸಿಗುವಂತ ಲಕ್ಷಣಗಳು ವಿರಳ ಎನ್ನಲಾಗ್ತಾ ಇದೆ. ನೋಡೋಣ ಜೈಲಧಿಕಾರಿಗಳ ಮೇಲ್ಮನವಿ ಅರ್ಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕೋರ್ಟ್ ತೀರ್ಮಾನವನ್ನು ಕೊಡಬಹುದು ಅಂತ.